ಹಾಯ್, ನಾನಿವತ್ತು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಗಂಡ ಹೇಗಿರಬೇಕು ಅಂದರೆ ಹಿಟ್ಲರ್ ಆಗಿರಬೇಕು. ಆಗ ಮಾತ್ರ ಆ ಮನೆ ಜರ್ಮನಿ ಆಗಿರೋಕ್ಕೆ ಸಾಧ್ಯ. ಮನೆ ಅನ್ನೋದು ಬಿಟ್ಟು ಹೆಂಡತಿ ಅಂತ ಹೇಳ್ಬೋದು. ಅವ್ನು ಹೇಳಿದ ಬಟ್ಟೆನೇ ಹಾಕ್ಕೋಬೇಕು, ಅವ್ನು ಹೇಳಿದ ಅಡುಗೆನೇ ಮಾಡಬೇಕು, ಅವ್ನು ಹೊರಗಡೆ ಹೋಗೋಣ ಅಂದಾಗ ಮಾತ್ರ ಹೋಗಬೇಕು. ಅವಳ ತಂದೆ ತಾಯಿ ಮನೆಗೆ ಹೋಗ್ಬೇಕಂದ್ರೆ ಅವ್ನ ಪರ್ಮಿಷನ್ ಕೇಳಬೇಕು. ಆಗ ಮಾತ್ರ ಆ ಮನೆ ನಂದ ಗೋಕುಲವಾಗಿರುತ್ತೆ. ಇಲ್ಲಾಂದರೆ ಹೆಂಡತಿ ದಾರಿ ತಪ್ಪಿದ ಹೆಂಡತಿ ಆಗ್ತಾಳೆ. ಈ ಥರ ಕೆಲ ಗಂಡಸರ ಮೈಂಡ್ಸೆಟ್. ಅವರಿಬ್ಬರ ಮಧ್ಯೆ ಏನೇ ಜಗಳ ಬಂದರೂ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅವನು ಎಲ್ಲರ ಹತ್ರ ಹೇಳ್ಕೊಬೋದು. ಅವಳು ಮಾತ್ರ ಯಾರ ಹತ್ರ ಹೇಳ್ಕೊಳಂಗಿಲ್ಲ. ಅವಳು ಹೇಳ್ಕೊಂಬಂದರೆ ಅವಳು ತಪ್ಪಿತಸ್ಥೆ. ಸಮಾಜ ನೋಡೋ ದೃಷ್ಟಿ ಹೀಗೇನೆ. ಅವಳು ತಪ್ಪು ಮಾಡಿದ್ದಾಳೆ, ಹಾಗಾಗಿ ಗಂಡ ಹೊಡೆದಿದ್ದಾನೆ, ಬೈದಿದ್ದಾನೆ, ಇದರಲ್ಲಿ ತಪ್ಪೇನು ಅಂತ ಕೆಲವರು ತಿಳಿದವರೇ ಈ ಥರ ಮಾತಾಡ್ತಾರೆ. ಅವಳು ವಾಯ್ಸ್ ರೈಸ್ ಮಾಡೋ ಹಾಗಿಲ್ಲ, ಅವನು ಹೇಳಿದ್ದೇ ಕೇಳಬೇಕು. ಅವಳು ಇಷ್ಟಪಟ್ಟಿದ್ದು ಏನೂ ಮಾಡೋ ಹಾಗಿಲ್ಲ ಜೀವನದಲ್ಲಿ. ಮದುವೆ ಆದಮೇಲೆ ಮುಗೀತು, ಅವನು ಹೇಳಿದ್ದೇ ಫೈನಲ್ ಡಿಸಿಷನ್ ಆಗಿರುತ್ತೆ. ಸೊ ಹಾಗೆ ಮಾತ್ರ ಅವನು ನಿಜವಾದ ಗಂಡಸಾಗಿರ್ತಾನೆ, ನಿಜವಾದ ಹೀರೋ ಅಂತ ಹೇಳ್ತಾರಲ್ಲ, ಅವ್ರು ಕೆಲವು ಟಾಕ್ಸಿಸ್ ಪೀಪಲ್ ಹೇಳೋದು ನಿಜವಾದ ಹೀರೋ. ಹೆಂಡತಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ, ಹದ್ಬಸ್ತಲ್ಲಿ ಹೇಗಿದ್ದಾನೆ. ಕೆಲ ಗಂಡಸರು ಇರ್ತಾರೆ, ಹೆಂಡತಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಹೆಂಡತಿನ ತುಂಬ ಪ್ರೀತಿಸ್ತಾರೆ. ಅವಳು ಹೇಳಿದ್ದಕ್ಕೆಲ್ಲ ಓಕೆ ನಿನ್ನಿಷ್ಟ ಅಂತ ಹೇಳ್ತಾರೆ. ಅವಳು ಇಷ್ಟಪಟ್ಟಿದ್ದ ಬಟ್ಟೆ ಹಾಕ್ಕೋಬೋದು, ಇಷ್ಟಪಟ್ಟರೆ ಹೊರಗಡೆ ಎಲ್ಲಾದರೂ ಸುತ್ತಾಡ್ಬೋದು. ಅವಳಿಗೆ ಯಾವ ಥರ ನಿರ್ಬಂಧ ಹೇರಲ್ಲ. ಆ ಥರ ಗಂಡಸ್ರಿಗೆ ಏನಂತಾರೆ ಗೊತ್ತಾ, ಗುಲಾಮ್ರಂತ ಹೇಳ್ತಾರೆ. ಕೆಲ ಸುತ್ತಮುತ್ತ ಇದ್ದಾರೆ ಜನಗಳು, ಇನ್ನೂ ಅದೇ ಮೈಂಡ್ಸೆಟ್ಟಲ್ಲಿದ್ದಾರೆ. ಹೆಂಡತಿ ಮಾತಾಡೋಗಿಲ್ಲ, ಎದುರು ಮಾತಾಡೋಗಿಲ್ಲ, ಅವಳಿಗೆ ಇಷ್ಟಪಟ್ಟಿದ್ದು ಏನು ಕೇಳೋ ಆಗಿಲ್ಲ, ಇಷ್ಟಪಟ್ಟಿದ್ದು ಬಟ್ಟೆ ಹಾಕೋ ಆಗಿಲ್ಲ. ಎಲ್ಲ ಅವ್ರಿಷ್ಟನೇ, ಎಲ್ಲ ಗಂಡನ ಪರ್ಮಿಷನ್ ತೊಗೊಂಡೇ ಮಾಡಬೇಕು. ಇಲ್ಲ ಹಿರಿಯರು, ಆ ಮನೆಯಲ್ಲಿ ಹಿರಿಯರು, ಆಗ ಮಾತ್ರ ಅವಳು ಒಳ್ಳೆ ಹೆಂಡತಿ ಆಗಿರ್ತಾಳೆ. ಇಲ್ಲ ಅಂದರೆ ನಿನ್ನ ಹೆಂಡತಿನ ಒಳ್ಳೆ ಹೆಂಡತಿ ಆಗಿರಲ್ಲ. ಹೆಂಡತಿ ಮಾತು ಕೇಳೋ ಗಂಡಸನ್ನ ಇವನು ಒಳ್ಳೆಯವನಲ್ಲ, ಇವನು ಹೆಂಡತಿ ಮಾತು ಕೇಳ್ತಾನೆ, ಹಾಗಾಗಿ ಇವ್ರ ಸಂಸಾರ ಈ ಥರ ಆಗಿದೆ, ಅದು ಇದು ಅಂತ ಹತ್ತಾರು ಮಾತಾಡ್ತಾರೆ. ಈ ಥರ ಕೆಲ ಮಾತುಗಳು ಯಾರು ಆಡ್ತಾರೆ ಗೊತ್ತಾ, ಎಲ್ಲ ಎಜುಕೇಟೆಡೇ ಆಡ್ತಾರೆ. ಹಿರಿಯರು, ಎಲ್ಲ ತಿಳಿದ ಹಿರಿಯರಲ್ಲ, ಅವರು ದಡ್ರು ಅನ್ಬೋದು. ಯಾಕಂದರೆ ಒಬ್ಬ ದಡ್ಡನು ವಯಸ್ಸಾಗೋನು ಅದೇ ಆಗ್ತಂತಾನೆ. ದಡ್ಡನ್ಗಿನ ವಯಸ್ಸು ಕಡಿಮೆ ಇರಲ್ಲ, ಅವನು ವಯಸ್ಸಾಗುತ್ತೆ ಮುಂದೆ. ಅವ್ರು ಹೇಳ್ತಾರೆ ನೀನು ಹೆಂಡತಿನ ಈ ಥರ ಇಟ್ಕೋ, ಈ ಥರ ಮಾಡು. ಆದರೆ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ನನಗೆ ಅದೇ ವಿಚಿತ್ರ ಅನಿಸುತ್ತೆ. ನಾನು ಸುತ್ತಮುತ್ತ ನೋಡ್ತಾ ಇದ್ದೀನಿ ಈ ಥರ